ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ನಾವು ಕೇಳುವರಾಗಿರೋಣ. ಹಲ್ಲೆಲೂಯಾ. ನಾನು ಇನ್ನು ಮುಂದೆ ಒಂದು ವಾಕ್ಯವನ್ನು ಹೇಳುವುದಕ್ಕೆ ಇಷ್ಟಪಡುವನಾಗಿದ್ದೀನಿ. ಆದಿಕಾಂಡ 15ನೇ ಅಧ್ಯಾಯ, ಅದರಲ್ಲಿರುವಂತಹ 7ನೇ ವಾಕ್ಯ. ಧ್ವನಿ ಎತ್ತಿ ಓದೋಣ. ಆಮೇಲೆ ಆತನು ಅವನಿಗೆ ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರ್ ಎಂಬ ಕಲ್ದೆಯರ ಪಟ್ಟಣದಿಂದ ಬರಮಾಡಿದ ಯೆಹೋವನೇ ನಾನು ಎಂದು ಹೇಳಿದನು. ಸಾಕು. ಹಲ್ಲೆಲೂಯಾ. ಅಂದ್ರೆ ಇಲ್ಲಿ ಅಬ್ರಹಾಮನಿಗೆ ದೇವರು ತನ್ನ ಮಾತಿನ ಮೂಲಕವಾಗಿ ಮಾತನಾಡುವರಾಗಿದ್ದಾರೆ. ಈ ವಾಕ್ಯದಲ್ಲಿ ಒಂದು ಬಹಳ ಪ್ರಾಮುಖ್ಯವಾದಂತಹ ವರ್ಡ್ ಇದೆ. ನಿನ್ನನ್ನು ಊರ್ ಎಂಬ ಕಲ್ದೆಯರ ಪಟ್ಟಣದಿಂದ ಮರಮಾಡಿದ ಯೆಹೋವನು ನಾನೇ. ಅಂದ್ರೆ ಊರ್ ಎಂಬ ಕಲ್ದೆಯರ್ ಪಟ್ಟಣದಿಂದ ಬರಮಾಡಿದ ಯೆಹೋವನು ನಾನೇ. ಹಲ್ಲೆಲೂಯಾ. ದೇವರೇ ಬರಮಾಡಿದಾರೆಂಬಂತ ಒಂದು ಮಾತನ್ನು ನಾವು ಅಲ್ಲಿ ಓದುತ್ತೇವೆ. ಹಲ್ಲೆಲೂಯಾ. ನಾವು ಮಾತಾಡ ಬಂದ ಸುವಾರ್ತೆ ಅದರಲ್ಲಿ 13ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ನಾವು ಈ ತರ ಓದುವರಾಗಿರುತ್ತೇವೆ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು ಮೂರು ಸೇರು ಹಿಟ್ಟಿನಲ್ಲಿ ಕಲಿಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ಹಲ್ಲೆಲೂಯಾ. ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸಾಮ್ಯ ರೂಪದಲ್ಲಿ ಪರಲೋಕ ರಾಜ್ಯದ ಬಗ್ಗೆ ಮಾತನಾಡುವರಾಗಿದ್ದಾರೆ. ಈ ಪರಲೋಕದ ರಾಜ್ಯದ ವಿಷಯವಾಗಿ ಎಲ್ಲ ಜನರಿಗೂ ಅರ್ಥ ಆಗಲ್ಲ. ಹಲ್ಲೆಲೂಯಾ. ಈ ಅರ್ಥ ತಿಳಿಯದ ಕಾರಣ ತನ್ನ ಶಿಷ್ಯರುಗಳು ಸಹ ಅದರ ವಿವರವನ್ನು ಕೇಳುವರಾಗಿರುತ್ತಾರೆ. ಸ್ವಾಮಿ ನಮಗೆ ಈ ಸಾಮ್ಯದ ಅರ್ಥ ನಮಗೆ ತಿಳಿಸಿ ಎಂಬುದಾಗಿ ಆ ಥರನೇ ಸಾಮ್ಯವಾಗಿ ದೇವರು ಹೇಳುತ್ತಾರೆ. ಸಾಮ್ಯ ರೂಪದಲ್ಲಿ ಜನರ ಸಂಗಡ ಮಾತನಾಡಿದರು. ಹಲ್ಲೆಲೂಯಾ. ಆದರೆ ಇದನ್ನು ಜನರ ಮುಂದೆ ಮಾತನಾಡುವ ಸಾಮ್ಯ ರೂಪದಲ್ಲಿ ಮಾತಾಡ್ತಾರೆ. ತನ್ನ ಶಿಷ್ಯನಿಗೆ ತಿಳಿಸುವಾಗ ಅದರಲ್ಲಿರುವಂಥ ಗೂಢಾರ್ಥವನ್ನು ದೇವರು ತಿಳಿಸ್ತಾರೆ. ಹಲ್ಲೆಲೂಯಾ. ಅಂದ್ರೆ ಈ ದೇವರ ವಾಕ್ಯ ಕೆಲವರಿಗೆ ಗೂಢಾರ್ಥವಾಗಿದೆ, ಸಾಮ್ಯ ರೂಪವಾಗಿದೆ. ಆದರೆ ದೇವರ ಮಕ್ಕಳು ನಮಗೆ ಅದು ಒಪ್ಪನಾಗಿದೆ. ಹಲ್ಲೆಲೂಯಾ. ಈ ಹುಳಿ ಹಿಟ್ಟು ಇಲ್ಲಿ ನಾವು ಓದಿಕೊಂಡಂತ ಹುಳಿ ಹಿಟ್ಟು ಎಂಬುದಾಗಿ ನಾವು ಓದಿದ್ದೇವೆ. ಹುಳಿ ಹಿಟ್ಟು ಯಾರಂತೆ? ಪರಲೋಕ ರಾಜ್ಯವು. ಹುಳಿ ಹಿಟ್ಟು ತರನೇ ಅಬ್ರಹಾಮ್. ಹಲ್ಲೆಲೂಯಾ. ಅಬ್ರಹಾಮನನ್ನು ದೇವರು ಕರೆತರುತ್ತಾರೆ. ಅಲ್ಲಿ ನಾವು ಓದುತ್ತೇವೆ. ಏನಂತ ಓದಿದ್ದೇವೆ? ನಿನ್ನನ್ನು ಊರ್ ಎಂಬ ಕಲ್ದೆಯರ ಪಟ್ಟಣದಿಂದ. ಹಲ್ಲೆಲೂಯಾ. ಹಾಗೆ ಹುಳಿ ಹಿಟ್ಟ
ಇರುವಂತ ಅಬ್ರಹಾಮನನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬರಮಾಡ್ತಾರೆ. ಹಲ್ಲೆಲೂಯಾ. ಅಂದ್ರೆ ನಮ್ಮ ದೇವರು ಕೆಲವು ಸಾರಿ ಕೆಲವು ವ್ಯಕ್ತಿಗಳನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ, ಒಂದು ಊರಿಂದ ಮತ್ತೊಂದು ಊರಿಗೆ ಅವರು ಹೋಗುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ಅಬ್ರಹಾಮನ ಸಹ ದೇವರು ಹೇಳಿದರು ಏನಂತ, ನೀನು ಸ್ವದೇಶವನ್ನು ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು, ಹಲ್ಲೆಲೂಯಾ, ಏನಂತೆ, ಸ್ವದೇಶ ಬಂಧು ಬಳಗ ಮತ್ತು ತಂದೆಯ ಮನೆ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕಾರಣವಿದೆ. ದೇವರು ತನ್ನ ಉದ್ದೇಶವನ್ನು ಇಟ್ಟೆ ಆ ವ್ಯಕ್ತಿ ಯಾರೆಂಬುದನ್ನು ತಿಳಿದೆ, ಅವನ ಮೂಲಕವಾಗಿ ನಾನು ಏನು ಮಾಡಲಿಕ್ಕಿದ್ದೇನೆಂಬುದಾಗಿ ತಿಳಿದೆ ಒಬ್ಬ ವ್ಯಕ್ತಿಯನ್ನು ಒಂದು ಕಡೆಯಿಂದ ಒಂದೊಂದು ಕಡೆಯಲ್ಲಿ ಮೈಗ್ರೇಟ್ ಮಾಡುವರಾಗಿರುತ್ತಾರೆ. ಹಲ್ಲೆಲೂಯಾ. ಅಂದ್ರೆ ಮತ್ತೊಂದು ದೇಶಕ್ಕೆ ಅವರನ್ನು ಕಳಿಸುವರಾಗಿರುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ಓದಿಕೊಂಡಿದ್ದೇವೆ, ಪರಲೋಕ ರಾಜ್ಯವು ಹುಳಿಹಿಟ್ಟಿಗೆ ಹೋಲಿಕೆಯಾಗಿದೆ, ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು. ಹಲ್ಲೆಲೂಯಾ. ಹಾಗೆಯೇ ದೇವರು ಅಬ್ರಹಾಮನನ್ನು ಕಲ್ತೇರ್ ಎಂಬ ಊರ್ ಎಂಬ ಪಟ್ಟಣದಿಂದ ತಂದು, ಹಲ್ಲೆಲೂಯಾ, ಇಲ್ಲಿ ಕಾನಾನ್ ದೇಶದಲ್ಲಿ ಅವನನ್ನು ಬರಮಾಡಿ ಆ ದೇಶದಲ್ಲಿ ಇಡುವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ದೇವರು ಅಲ್ಲಿಂದ ಕರೆತಂದು ಇಲ್ಲಿ ಇಡಬೇಕು? ಈ ಪರಲೋಕ ರಾಜ್ಯ ಹುಳಿ ಹಿಟ್ಟಿಗೆ ಹೋಲಿಕೆ. ಆ ಹುಳಿ ಹಿಟ್ಟಲ್ಲಿ ಏನೋ ಸಮಥಿಂಗ್ ಇದೆ, ಯಾವುದೋ ಒಂದು ಶಕ್ತಿ ಇದೆ. ಯಾವ ಶಕ್ತಿ ಗೊತ್ತಾ? ಈ ಹುಳಿ ಹಿಟ್ಟು ನೀ ಎಲ್ಲಿ ಯಾವುದರಲ್ಲಿ ಕಳಿಸಿ ಇಡ್ತಿರೋ ಅದರಲ್ಲಿ ತನ್ನಲ್ಲಿರುವಂಥ ಸ್ವಭಾವ, ತನ್ನಲ್ಲಿರುವಂಥ ಉದ್ದೇಶ, ತನ್ನಲ್ಲಿ ಇರುವಂಥ ಕಾರ್ಯ ತನ್ನ ಸುತ್ತಲೂ ಅದು ಪ್ರಭಾವ ಮಾಡಿಸುತ್ತದೆ, ಇನ್ಫ್ಲೂಯೆನ್ಸ್ ಮಾಡುತ್ತದೆ. ತನ್ನಂತೆ ಅದು ಇತರ ಹಿಟ್ಟುಗಳನ್ನು ಹುಳಿ ಹಿಟ್ಟನ್ನಾಗಿ ಮಾಡುವಂಥದ್ದಾಗುತ್ತದೆ. ಹಲ್ಲೆಲೂಯಾ. ಅಲ್ಲಿ ಓದುವಾಗ ತಾನು ಓದ್ತೇವೆ, ಒಬ್ಬ ಹೆಂಗಸು ತಕ್ಕೊಂಡು ಆ 3 ಸೇರು ಹಿಟ್ಟಿನಲ್ಲಿ ಕಲಿಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ಅಲ್ಲಿ ಕಲಿಸಿಡಲು ಅಂದ್ರೆ ಅಲ್ಲಿ ಇರಬೇಕು. ಹುಳಿಯಾಗದಿರುವಂತ ಹಿಟ್ಟಲ್ಲಿ ಹುಳಿ ಹಿಟ್ಟನ್ನು ಇಡುವಾಗ ದೇವರ ಬಗ್ಗೆ ಅರಿವಿಲ್ಲದಿರುವಂತ ಜನಾಂಗಗಳ ಮಧ್ಯದಲ್ಲಿ ದೇವರ ವಿಷಯವಾಗಿ ತಿಳಿದಂತ ಅಬ್ರಹಾಮನ ಹಾಗೆ ಇರುವಂತ ವ್ಯಕ್ತಿಯನ್ನು ಇಟ್ಟರೆ, ಹಲ್ಲೆಲೂಯಾ, ಅರ್ಥ ಆಯ್ತಾ? ಅಬ್ರಹಾಮನನ್ನು ದೇವರು ಕಾಣುವಾಗ ಅವನನ್ನು ತನ್ನ ಉದ್ದೇಶದ ಪ್ರಕಾರ ಅವನು ಇರುವುದನ್ನು ದೇವರು ಕಾಣುತ್ತಾರೆ. ಹಲ್ಲೆಲೂಯಾ. ಓಕೆ, ಅಬ್ರಹಾಮನು ಯಾರಾಗಿ ಇರಬಹುದು? ಒಂದು ವಾಕ್ಯ ತರ ಉಂಟು. ಮತ್ತಾಯ ಬರೆಸುವ 13ನೇ ಅಧ್ಯಾಯ ಅದರಲ್ಲಿ 37ನೇ ವಾಕ್ಯ 38ನೇ ವಾಕ್ಯ ತರ ಉಂಟು. ಓದೋಣ.
ಅದಕ್ಕಾತನು ಒಳ್ಳೆಯ ಬೀಜವನ್ನು ಒಳ್ಳೆಯ ಬೀಜವನ್ನು ಬಿತ್ತುವುದೇನೆಂದರೆ ಮನುಷ್ಯ ಕುಮಾರನು ಒಲವೆಂದರೆ ಈ ಲೋಕ ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು. ಹಲ್ಲೆಲೂಯಾ. ಒಳ್ಳೆಯ ಬೀಜವನ್ನು ಬಿತ್ತುವನೆಂದರೆ ಮನುಷ್ಯ ಕುಮಾರನು. ಒಳ್ಳೆಯ ಬೀಜವನ್ನು ಬಿತ್ತುವರು ಯಾರು? ಮನುಷ್ಯ ಕುಮಾರನು. ಹಲ್ಲೆಲೂಯಾ. ಒಲವೆಂದರೆ ಲೋಕ. ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು. ಆದರೆ ಈ ಹೊಲವೆಂಬ ಈ ಲೋಕ, ಹಲ್ಲೆಲೂಯಾ, ಈ ಹೊಲವೆಂಬಂತ ಈ ಲೋಕ ಅಥವಾ ಕಾನಾನ್ ದೇಶ ಅಥವಾ ಅದರ ಸುತ್ತಮುತ್ತಲಿರುವಂಥ ಸಿರಿಯಾ ಮತ್ತು ಇರಾನ್, ಇರಾಕ್, ಇಸ್ರೇಲ್, ಜೋರ್ಡಾನ್, ಅರಬ್, ಸಿರಿಯಾ ಸುತ್ತಮುತ್ತಲಿರುವಂಥ ಈ ಕಂಟ್ರಿಗಳ ಮಧ್ಯದ ಒಳಗಡೆ ಯಾರನ್ನ ಹಿಡಿದು ಹಲ್ಲೆಲೂಯಾ ಪರಲೋಕ ರಾಜ್ಯ, ಹಲ್ಲೆಲೂಯಾ ಪರಲೋಕ ರಾಜ್ಯದವರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಸಾರಿ. ಒಳ್ಳೆಯ ಬೀಜವನ್ನು ಬಿತ್ತುವನೆಂದರೆ ಮನುಷ್ಯ ಕುಮಾರನು. ಮನುಷ್ಯ ಕುಮಾರ ಅಂದರೆ ಯೇಸು ಕ್ರಿಸ್ತನು. ಪರಲೋಕವೆಂದರೆ ಲೋಕ, ಹೊಲವೆಂದರೆ ಲೋಕ. ಹೊಲವೆಂದರೆ ಈ ಲೋಕ. ಯಾರು? ಅಬ್ರಹಾಮನು ಇದ್ದಂತ ಸ್ಥಳ. ಆ ಸ್ಥಳ ಲೋಕಕ್ಕೆ ಹೋಲಿಕೆ. ಆ ಸ್ಥಳದಲ್ಲಿ ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು. ಅಬ್ರಹಾಮನು ಯಾರು? ಪರಲೋಕ ರಾಜ್ಯದವನು. ಹಲ್ಲೆಲೂಯಾ. ಆ ಪರಲೋಕ ರಾಜ್ಯದವನಾಗಿರುವಂತ ವ್ಯಕ್ತಿಯನ್ನು ದೇವರು ಕಲ್ತೆಯರು ಎಂಬ ದೇಶದಲ್ಲಿರುವಂತಹ ಊರ್ ಎಂಬ ಪಟ್ಟಣದಿಂದ ಅವನನ್ನು ಕರೆತಂದು ಮೈಗ್ರೇಟ್ ಮಾಡಿ ಈ ಕಾನಾನ್ ದೇಶದಲ್ಲಿ ಇಡುತ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಾ ನಿಮಗೆ? ಆದರೆ ಇವನು ಒಬ್ಬನೇ ಪರಲೋಕ ರಾಜ್ಯದವನು. ಹಲ್ಲೆಲೂಯಾ. ಇವನ ಸಂಗಡ 318 ಜನಾಂಗಗಳಿದ್ದರೆಂಬುದಾಗಿ ನಾವು ಕಾಲದ ವಾರದಲ್ಲಿ ಓದಿಕೊಂಡಿದ್ದೀವಿ. 318 ಜನರಿಗೆ ಯುದ್ಧ ವಿದ್ಯೆಯನ್ನು ಅವನು ಕಳಿಸಿದನೆಂಬುದಾಗಿ ನಾವು ಕಂಡಿದ್ದೀವಿ. ಮತ್ತು ಅವನ ಸಂಗಡ ಇದ್ದಂತ ಸಾರಾಳು ಸಹ ಭಕ್ತಳು. ಯಾವ ತರ? ಅಬ್ರಹಾಮನ ತರನೇ ಭಕ್ತಳಾಗಿದ್ದಳು. ಇವನ ಸಂಗಡ ಇದ್ದಂತ ಆಹಾರ ಸಹ ಭಕ್ತಳಾಗಿದ್ದಳು. ಆಗ ಯಾಕೆ ನನ್ನನ್ನು ಕಾಣುವಾತ ನಾನು ಕಂಡನೆಂಬುದಾಗಿ ಆಕೆ ಹೇಳಿದಳು. ಹಲ್ಲೆಲೂಯಾ. ಹಾಗೆ ಎಲೆಯೇಸು ಸಹ ಅವನ ಸಂಗಡ ಇದ್ದ ಕಾರಣ ಅಬ್ರಹಾಮನು ತನ್ನ ಮಗನಾಗಿರುವಂತ ಈಸಾಕಕ್ಕೆ ಹೆಣ್ಣನ್ನು ತರುವುದಕ್ಕಾಗಿ ಎಲೆಯೇಸನ್ನೇ ಕಳಿಸಿಕೊಡ್ತಾನೆ. ಕಾರಣ ನನ್ನ ಹಾಗೆ ಭಕ್ತ, ನನ್ನಲ್ಲಿರುವಂತ ಆತ್ಮನ ಅವನಲ್ಲಿ ಇದೆ, ನನ್ನಲ್ಲಿರುವಂತ ದೇವರ ಭಕ್ತಿ ಅವನಲ್ಲಿ ಇದೆ, ನನ್ನ ಹಾಗೆ ಇದ್ದಾನೆ. ಹಾಗಾಗಿ ನನ್ನ ಪರವಾಗಿ ನಾನು ಅವನು ಕಳಿಸುತ್ತೇನೆ. ನಾನು ಮಾಡಬೇಕಾದ ಕೆಲಸವನ್ನು ಅವನು ಮಾಡುತ್ತಾನೆ. ಹಲ್ಲೆಲೂಯಾ. ಅಷ್ಟು ಮಟ್ಟಿಗೆ ಅವನಲ್ಲಿರುವಂತ ಎಲ್ಲ ಜನರು ಅಬ್ರಹಾಮನ ಹಾಗೆ ಆತ್ಮನ ಜ್ಞಾನ, ವಿವೇಕ, ಬುದ್ಧಿ, ಶಕ್ತಿ, ತಿಳುವಳಿಕೆ, ದೇವರ ಕ್ರಿಯೆಗಳಲ್ಲಿ ಅಬ್ರಹಾಮನ ತರನೇ ಇದ್ದರು. ಹಲ್ಲೆಲೂಯಾ. ತಾನು
ಒಬ್ಬನೇ ದೇವರು ಕರೆದರು. ಅನಂತರ ದೇವರು ಆರಾನಿಗೆ ಬಂದಾಗ ಆರಾನ್ನಲ್ಲಿ ಅವನಿಗೆ ಜನರು ಸಿಗುತ್ತಾರೆ. ಆರಾನಿನಿಂದ ಹೊರಟು ಕಾನಾನಿಗೆ ಬರುವಾಗ ಸಾರಾಳು ಬರುತ್ತಾಳೆ, ಲೋಟನು ಬರುತ್ತಾನೆ, ಮತ್ತು ಅವನಿಗೆ ಕುರಿಗಳನ್ನು ಮೇಯಿಸುವುದಿಗೆ ಜನರುಗಳು, ಅವನ ಜೊತೆಯಲ್ಲಿರುವಂಥ ಕೆಲಸದವರುಗಳು, ಅವನ ಜೊತೆಯಲ್ಲಿ ಬರುವಂಥ ಜನಾಂಗಗಳು ಎಲ್ಲರನ್ನು ತನ್ನಾಗೆ ಪರಿವರ್ತನೆ ಮಾಡಿಟ್ಟಿದ್ದಾನೆ. ಬರೆದಿಲ್ಲ ಇಲ್ಲಿ. ಅಲ್ಲೆಲ್ಲೂಯ್ಯ. ಹೋದ ವಾರದಲ್ಲಿ ನಾವು ಓದಿಕೊಂಡಿದ್ದೇವೆ 318 ಜನರು ಅವರು ಶಿಕ್ಷಿತರಾಗಿದ್ದರು ಎಂಬುದಾಗಿ. ಟ್ರೈನ್ಡ್ ಪೀಪಲ್ಸ್, ಟ್ರೈನ್ ಮಾಡುವ ರೀತಿಯಲ್ಲಿ ಅವನಿದ್ದಾನೆ. ಅಲ್ಲೆಲ್ಲೂಯ್ಯ. ಟೀಚ್ ಮಾಡುವಂಥ ವ್ಯಕ್ತಿ ತನ್ನ ಪುತ್ರ ಪೌತ್ರರಿಗೆ ಉಪದೇಶವನ್ನು ಮಾಡುತ್ತಾನೆ ಎಂಬುದು ದೇವರು ತಿಳಿದು ಅವನು ದೇವರು ಆದುಕೊಂಡನೆಂಬುದನ್ನು ನಾವು ಓದುತ್ತೇವೆ. ಅಲ್ಲೆಲ್ಲೂಯ್ಯ. ಓಕೆ, ಈ ವ್ಯಕ್ತಿ ತನ್ನಲ್ಲಿರುವ ಪ್ರಭಾವವನ್ನು, ತನ್ನಲ್ಲಿರುವಂಥ ದೇವರ ಭಕ್ತಿಯನ್ನು, ತನ್ನಲ್ಲಿರುವಂಥ ದೇವರ ತಿಳುವಳಿಕೆಯನ್ನು, ತನ್ನಲ್ಲಿರುವಂಥ ದೇವರ ರಾಜ್ಯದ ಬಲ ಶಕ್ತಿಯನ್ನು, ತನ್ನಲ್ಲಿರುವಂಥ ದೇವರ ಉದ್ದೇಶಗಳನ್ನು ತನ್ನಲ್ಲಿರೋರೆಲ್ಲರಿಗೂ ಇನ್ಸ್ಟ್ರಕ್ಟ್ ಮಾಡಿಟ್ಟ, ಟ್ರೈನ್ ಮಾಡಿಟ್ಟ. ಅಲ್ಲೆಲ್ಲೂಯ್ಯ. ತನ್ನಲ್ಲಿರುವುದನ್ನು, ಮತ್ತು ಅದು ಮಾತ್ರ ಅಲ್ಲ, ಅಲ್ಲೆಲ್ಲೂಯ್ಯ, ತನ್ನಲ್ಲಿರುವಂಥ ಹುಳಿಯಿಟ್ಟು ಏನಾಯ್ತು, ತನ್ನೊಳಗಡೆ ತನ್ನಲ್ಲಿರುವವರ ಎಲ್ಲರಿಗೂ ಪ್ರಭಾವ ಬೀರಿಸಿದ. ಅವರೆಲ್ಲರಲ್ಲಿಯೂ ಸಹ ದೇವರ ರಾಜ್ಯದ ಕಾರ್ಯಗಳು, ದೇವರ ವಿಷಯವಾಗಿ ತಿಳುವಳಿಕೆಗಳು ಉಂಟಾಯಿತು. ಓಕೆ, ಅರ್ಥ ಆಯ್ತು ನಿಮಗೆ? ಅಲ್ಲೆಲ್ಲೂಯ್ಯ. ಮತ್ತು ಈಗ ಏನಾಗಬೇಕು, ಅವನು ಇರುವಂಥ ಸುತ್ತಮುತ್ತಲಿರುವಂಥ ಎಲ್ಲ ದೇಶಗಳು ಉಳಿಯಾಗಬೇಕು. ದಟ್ ಮೀನ್ಸ್ ಅಬ್ರಹಾಮನಲ್ಲಿರುವಂಥ ದೇವರ ಆ ನಂಬಿಕೆ, ಆ ದೇವರು ಯಾರು? ಅಲ್ಲೆಲ್ಲೂಯ್ಯ. ಜನಗಳೆಲ್ಲರೂ ಆತ್ಮಸ್ವರೂಪನಾಗಿರುವ ದೇವರ ವಿಷಯದಲ್ಲಿ ತಿಳುವಳಿಕೆ ಇಲ್ಲದವರಾಗಿದ್ದರು. ಅಲ್ಲೆಲ್ಲೂಯ್ಯ. ದೇವರು ಇದ್ದಾರೆಂಬ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರಿಗಿದೆ. ದೇವರು ಯಾರೆಂಬ ಸತ್ಯ ಗೊತ್ತಿಲ್ಲ. ದೇವರು ಹೇಗಿದ್ದಾರೆಂಬ ಸತ್ಯ ಗೊತ್ತಿಲ್ಲ. ದೇವರಲ್ಲಿರುವಂಥ ಪ್ರಭಾವ, ಮಹಿಮೆ, ಪರಾಕ್ರಮ, ಆತನು ಯಾರು ತಿಳುವಳಿಕೆ ಇಲ್ಲ. ಆದ ಕಾರಣ ಮಾನವರು ಏನೇನೋ ಮಾಡಿಕೊಂಡಿದ್ದಾರೆ. ಸೂರ್ಯ, ಚಂದ್ರ, ನಕ್ಷತ್ರ ಮತ್ತು ಬೆಂಕಿ, ಗಾಳಿ, ಮೃಗಗಳು, ಮನುಷ್ಯರು ಎಲ್ಲ ಮೂರ್ತಿಗಳನ್ನು ಮಾಡಿಕೊಂಡು, ಹೌದಲ್ಲ, ಆಕಾಶದಲ್ಲಿರುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವಂಥ ಸರ್ಪಗಳು, ಮೃಗಗಳು, ಮನುಷ್ಯರು, ನೀರಿನಲ್ಲಿರುವಂಥ ಮೀನು, ಇವುಗಳೆಲ್ಲ ಹೇಗೋ ಎಲ್ಲ ದೇವರನ್ನಾಗಿ ನಂಬಿ ಎಲ್ಲವನ್ನು ಪೂಜೆ ಮಾಡ್ತಾ ಇದ್ರು. ಬಟ್ ಈ ವ್ಯಕ್ತಿ ಯಾರು? ದೇವರಿಂದ ಆರಿಸಲ್ಪಟ್ಟ ವ್ಯಕ್ತಿ. ಕಾರಣ ಯಾರು? ದೇವರು. ಆ ವಾಕ್ಯದಲ್ಲಿ ಈ ತರ ನಾವು ಓದಿದ್ದೇವೆ. ಮತ್ತಾಯ 13. ಹಲ್ಲೆಲೂಯಾ. ಒಳ್ಳೆಯ ಬೀಜ ಬಂದ್ರೆ ಪರಲೋಕ ರಾಜ್ಯ. ಹಲ್ಲೆಲೂಯಾ. ಪರಲೋಕ ರಾಜ್ಯದವರು, ಪರಲೋಕ ರಾಜ್ಯದವರು. ಆದ್ರೆ ಅವನು ಪರಲೋಕ ರಾಜ್ಯದವನು. ಒಳ್ಳೆಯ ಬೀಜ ಬಿತ್ತುವವನೆಂದರೆ ಮನುಷ್ಯ ಕುಮಾರನು. ಮನುಷ್ಯ ಕುಮಾರನು ಯಾರು? ದೇವಕುಮಾರನು. ದೇವಕುಮಾರನಂದ್ರೆ ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನೆಂದರೆ ಯಾರು? ತನ್ನ ಜನರನ್ನು ಪಾಪದಿಂದ ಬಿಡಿಸಿ ರಕ್ಷಿಸುವನು. ತನ್ನ ಜನರಂದ್ರೆ ವಾಕ್ಯ ಹೇಳುತ್ತದೆ. ಇಬ್ರಿಯದಲ್ಲಿ ನಾವು ಓದುವಾಗ ಈ ತರ ಓದುತ್ತೇವೆ. ಹಲ್ಲೆಲೂಯಾ. 2 ಇಬ್ರಿಯ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಈ ತರ ಓದುತ್ತೇವೆ.
ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಯಾಗಿರುವುದರಿಂದ ಆತನು ಅಂದರೆ ದೇವರು ಯೇಸು ಮನುಷ್ಯ ಕುಮಾರ ಅವರಂತೆ ಆದನು. ಇರಲಿ ಅಂದ್ರೆ ದೇವರು ಮನುಷ್ಯನಾದನು. ಇನ್ನೊಂದು ದಾಖಲೆ ಪೌಲ್ ಬರೀತಾನೆ 1 ತಿಮೊಥೆಯು 3:16 ಆತನು ಇಂಗ್ಲಿಷ್ನಲ್ಲಿ ಗಾಡ್ ಮ್ಯಾನಿಫೆಸ್ಟ್ ಇನ್ ದ ಫ್ಲೆಶ್, ದೇವರು ಮನುಷ್ಯನಾಗಿ ಬಂದರು, ಶರೀರದಲ್ಲಿ ಬಂದರು. ಯೋಹಾನ 1:14 ಓದುತ್ತೇವೆ. ಆ ವಾಕ್ಯ ಎಂಬಾತ ನರವತ್ತಾರ ಎತ್ತಿ ನಮ್ಮದಲ್ಲಿ ವಾಸವಾಗಿದ್ದನು. ವಾಕ್ಯ ಎಂಬಾತನು ಯೋಹಾನ 1:1 ಓದುತ್ತೇವೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯ ದೇವರಾಗಿತ್ತು. 3ನೇ ವಾಕ್ಯದಲ್ಲಿ ಯೋಹಾನ 1:3 ಆತನ ಮೂಲಕವಾಗಿ ಸಮಸ್ತ ಉಂಟಾದ ವಸ್ತುಗಳಲ್ಲಿ ಆತನಲ್ಲಿ ಯಾವುದು ಉಂಟಾಗಲಿಲ್ಲ. ಅದೇ ಸೃಷ್ಟಿಕರ್ತ. ಅವರೇ ಅಬ್ರಹಾಮನನ್ನು ಬಿತ್ತಿದ್ದಾರೆ. ಒಲೆ ಬಂದರೆ ಲೋಕ, ಒಳ್ಳೆಯ ಬೀಜದಿಂದ ಪರಲೋಕ ರಾಜ್ಯದವರು. ಆದರೆ ಅಬ್ರಹಾಮನನ್ನು ಆ ಸ್ಥಳದಲ್ಲಿ ಬಿತ್ತಿದ್ದಾರೆ. ಬಿತ್ತಿದ ಕಾರಣ ಏನು? ಉದ್ದೇಶವೇನು? ಹಲ್ಲೆಲೂಯಾ. ತನ್ನಲ್ಲಿರುವಂತ ಹುಳಿ ಇಟ್ಟು, ತನ್ನಲ್ಲಿರುವಂತ ದೇವರ ರಾಜ್ಯದ ತಿಳುವಳಿಕೆ, ದೇವರ ಬಗ್ಗೆ ತಿಳುವಳಿಕೆ, ದೇವರ ರಾಜ್ಯದ ಪ್ರಭಾವ ತನಗೆ ಮಾತ್ರ ಇಟ್ಟುಕೊಳ್ಳದೆ, ತನಗೆ ಮಾತ್ರ ಮೀಸಲಾಗಿ ಇಟ್ಟುಕೊಳ್ಳದೆ ಇತರರಿಗೂ ತನ್ನಲ್ಲಿರುವವರಿಗೂ ತಿಳಿಸಿದನು, ಅವರಿಗೆ ಅಭ್ಯಾಸವನ್ನು ಮಾಡಿಸಿದನು. ಈಗ ಇಡೀ ದೇಶ, ಅವನಿರುವಂತ ದೇಶವೆಲ್ಲ ಆಗಬೇಕು. ಹಲ್ಲೆಲೂಯಾ. ಹಾಗಾಗಿ ನಾವು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ನೀವು ಯಾರಾಗಿದ್ದೀರಿ ಎಂಬುದನ್ನು ತಿಳ್ಕೋಬೇಕು. ನೀವು ಯಾರು? ಓಕೆ, ಅಬ್ರಹಾಮನ ಇಂಥ ವ್ಯಕ್ತಿ, ಅವನು ಪರಲೋಕ ರಾಜ್ಯದವನಾಗಿದ್ದಾನೆ. ಹಾಗಾಗಿ ದೇವರವನನ್ನು ಆ ಸ್ಥಳದಲ್ಲಿ ಇಟ್ಟಿದ್ದಾರೆ. ಅವನ ಜೊತೆಯಲ್ಲಿ ಇರುವವರಿಗೆಲ್ಲ ದೇವರ ರಾಜ್ಯದ ವಿಷಯವಾಗಿ ತಿಳುವಳಿಕೆ ಆಗಿದೆ. ಅದು ಮಾತ್ರವಲ್ಲ, ಅವನ ಮೂಲಕವಾಗಿ ಅವನಿರುವಂತ ಅಕ್ಕಪಕ್ಕದ ಎಲ್ಲ ದೇಶಗಳಾಗಬೇಕು. ಹಲ್ಲೆಲೂಯಾ. ಅದಕ್ಕೆ ಪ್ರೋಗ್ರಾಮ್ ನಡೆಯುತ್ತಾ ಇದೆ. ಹಲ್ಲೆಲೂಯಾ. ಹಾಗಾಗಿ ಈ ಅಬ್ರಹಾಮನ ಜೊತೆಯಲ್ಲಿ ಇದ್ದಂತ ಲೋಟನ ಮತ್ತು ಅಬ್ರಹಾಮನ ಕೆಲಸದ ಮಧ್ಯದಲ್ಲಿ ಜಗಳ ಆಯಿತು. ಕುರಿ ಮೇಯಿಸುವವರ ಮಧ್ಯದಲ್ಲಿ ಜಗಳ ಆಯಿತು. ಆವಾಗ ಅಬ್ರಹಾಮ ಹೇಳ್ತಾನೆ, ನಾವು ಸಹೋದರ ನಮ್ಮೊಳಗಡೆ ಜಗಳ ಇರಬಾರದು. ಹಲ್ಲೆಲೂಯಾ. ಆವಾಗ ಅವನು ಹೇಳ್ತಾನೆ, ನೀವು ನಿಮ್ಮ ಎಲ್ಲಾ ಜನಾಂಗಗಳು, ನಿಮ್ಮ ಕುರಿಗಳನ್ನು, ಕುರಿ ಮೇಯಿಸುವವರುಗಳನ್ನು, ಕೆಲಸದವರುಗಳನ್ನು ಕರೆದುಕೊಂಡು ನೀವು ಹೊರಟು ಹೋಗಬಹುದು. ಹಲ್ಲೆಲೂಯಾ. ಅವಾಗನೇ ಅವನು ಸೊದೋಮ್ ಗೊಮೋರ ಪಟ್ಟಣವನ್ನು ಲೋಟನು ಆರಿಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಆ ಲೋಟನು ಆರಿಸಿಕೊಂಡು ಹೋದ ಸ್ಥಳದಲ್ಲಿ ಸ್ವಲ್ಪ ಕಾಲ ಆಗುತ್ತದೆ. ಆ ಟೈಮಲ್ಲಿ ಅವನಿರುವಂತ ದೇಶದಲ್ಲಿ ಯುದ್ಧ ಬಂದು ಸೊದೋಮ್ ಗೊಮೋರ ಮತ್ತು ಸುತ್ತಮುತ್ತಲ ಅವನ ಜೊತೆಯಲ್ಲಿರುವಂಥ ಎಲ್ಲ ಪಟ್ಟಣಗಳಿರುವಂಥ ಎಲ್ಲ ಜನಾಂಗಗಳನ್ನು ಯುದ್ಧ ಮಾಡಿ ಕರೆದುಕೊಂಡು, ಮತ್ತು ಅದರಲ್ಲಿದ್ದಂಥ ಸೊದೋಮ್ ಗೊಮೋರದಲ್ಲಿದ್ದಂಥ ಲೋಟನ ಅವನ ಕುಟುಂಬ, ಅವನ ಪರಿವಾರ, ಅವನಿಗೆ ಸರ್ವವನ್ನು ಕರೆದುಕೊಂಡು ಹೋಗ್ಬಿಟ್ರು ಎಂಬುದಾಗಿ ನಾವು ಒಂದು ವಾರದಲ್ಲಿ ಹೇಳಿದ್ದೀವಿ. ಹಲ್ಲೆಲೂಯಾ. ಕರೆದುಕೊಂಡು ಹೋದ. ಬಟ್ ಅಬ್ರಹಾಮನಿಗೆ ಈ ವಿಷಯ ತಿಳಿದ ನಂತರ ಇವನು ಸುಮ್ಮನೆ ಇರಲಿಲ್ಲ. ಇವನು ಎದ್ದು ಯುದ್ಧಕ್ಕೆ ಹೊರಟು ಆ ಸೆರೆಯಾಗಿ ಹೋದಂತ ಎಲ್ಲರನ್ನು ಅವನು ಪುನಃ ಬಿಡುಗಡೆ ಮಾಡಿ ಕರೆಕೊಂಡು ಬಂದ. ಅದರ ಮೂಲಕವಾಗಿ ಆ ಸುತ್ತಮುತ್ತಲಿರುವಂತ ಎಲ್ಲ ದೇಶದ ಜನಾಂಗಗಳಿಗೆ ತಿಳುವಳಿಕೆ ಆಯಿತು. ಹಲ್ಲೆಲೂಯಾ. ಎಷ್ಟೋ ದೇಶಗಳು ಹೋದ್ರ
ಅಲ್ಲೆಲೂಯ. ಸಿನಾರ್ ಎಂಬ ದೇಶ, ಅಲ್ಲೆಲೂಯ. ಮತ್ತು ಎಲೆಸಾರ್ ಎಂಬಂತ ದೇಶ, ಏಲಾಮ್ ಎಂಬ ದೇಶ, ಗೋಹಿಮ್ ಎಂಬ ದೇಶ, ಸೋದೋಮ್, ಗೊಮೋರ, ಆರ್ಮಾ, ಸೆಬಿಯೋ, ವೀಲಾ, ಅಸ್ಟ್ರೋಚ್, ರೆಬೇನ, ಝಜಿಯರನ, ಎಮಿಯರ, ಹಿರಿಯನ, ಎಲಾಬ, ಅಲ್ಲೆಲೂಯ, ಕಾದೇಶ್, ಅಮೋರಿಯ, ಒಟ್ಟು 17 ದೇಶ ಸುತ್ತಮುತ್ತಲಿರುವ ಎಲ್ಲಾ ಜನರು ಗೊತ್ತಾಯ್ತು. ಅಲ್ಲೆಲೂಯ. ಯುದ್ಧ ನಡೆದಾಗ ಯುದ್ಧದಲ್ಲಿ ಈ ಕೆದರ್ಲಾಕೋಮರ್ ಎಂಬಂತ ಕಿಂಗ್ ಸಾಧಾರಣ ಒಬ್ಬ ವ್ಯಕ್ತಿ ಅಲ್ಲ, ಅವನು ಸಹ ಪ್ರಭಾವ ಇರುವಂತ ಒಬ್ಬ ವ್ಯಕ್ತಿ. ಮತ್ತು ಅಮ್ರಾಬೋಲನ್ ಎಂಬಂತ ಅರಸನು ಸಹ ಸಾಧಾರಣ ವ್ಯಕ್ತಿ ಅಲ್ಲ, ಅವನು ಬಾಬಿಲೋನ್ ದೇಶದ ಅರಸನು. ಬಾಬಿಲೋನ್ ದೇಶ ಆ ಕಾಲದಲ್ಲಿ ಪ್ರಭಾವ ಇರುವಂತ ದೇಶ. ಹಲ್ಲೆಲೂಯ. ಅವನ ಜೊತೆಯಲ್ಲಿದ್ದಂತ ಕೆದರ್ಲಾಕೋಮರ್, ಈ ಕೆದರ್ಲಾಕೋಮರ್ ಎಂಬಂತ ಹೇಳುವಂತ ವ್ಯಕ್ತಿ ಯಾರಂದ್ರೆ ಅರೇಬಿಯನ್ಸ್. ಆ ಅರೇಬಿಯ ದೇಶದಲ್ಲಿ ಇದ್ದಂಥ ಕೆದರ್ಲಾಕೋಮರ್ ಅವರ ಸಹೋದರಿಯ ಮಗನೇ ಅರ್ಯೋಗನು, ರಿಲೇಷನ್ಸ್. ಅವನು ಸಹ ಒಬ್ಬ ದೇಶದ ಅರಸನು ಎಲೆಸಾರ್ ಎಂಬಂತ ಸ್ಥಳದಲ್ಲಿ. ಹಲ್ಲೆಲೂಯ. ಮತ್ತು ತಿದಿಗಾಲನು ಎಂಬಂತ ಒಬ್ಬ ಅರಸನು. ಅವನು ಯಾರಂದ್ರೆ ದ ಕಿಂಗ್ ಆಫ್ ಬಾರ್ಬೇರಿಯನ್ ಟ್ರೈಬ್ಸ್ ಆಫ್ ದ ಕರುಡಿಸ್ ಎಂಬಂತ ಜನಾಂಗ. ಹಲ್ಲೆಲೂಯ. ಈ ದೇಶಗಳ ಎಲ್ಲ ಜನರು, ಈ 4 ಅರಸರುಗಳು ಈ ಸೊದೋಮ್ ಗೊಮೋರ ಜೊತೆಲಿ 5 ಜನರನ್ನು ಸೋಲಿಸುವುದಕ್ಕೆ, ಅವರನ್ನು ಅಡ್ಡಗಿಸುವುದಕ್ಕಾಗಿ, ಅವರನ್ನು ತೆಗೆಯುವುದಕ್ಕಾಗಿ ಇವರು 4 ಜನರು ಆ ಯುದ್ಧವನ್ನು ಮಾಡಿದರು. ಹಲ್ಲೆಲೂಯ. ಈ 5 ಜನರು ಸೊದೋಮ್ ಗೊಮೋರ ಮತ್ತು ಬೇರೆ ದೇಶ ಉಳಿದಂತ ಈ 13 ದೇಶದಲ್ಲಿರುವಂತ ಎಲ್ಲಾ ಜನರಿಗೆ ಸೋಲನ್ನು ಉಂಟು ಮಾಡಿ 4 ಜನರು ಗೆದ್ದಾಗ ಅವರ ಎಲ್ಲರ ಮೇಲೆ ಯಾರು ಗೆಲ್ತಾನೆ? ಅಬ್ರಹಾಮ್ ಗೆಲ್ಲುತ್ತಾನೆ. ಹಲ್ಲೆಲೂಯ. ಎಲ್ಲರ ಮೇಲೆ ಜಯಶಾಲಿ. ಹಲ್ಲೆಲೂಯ. ಒಂದು ಟೂರ್ನಮೆಂಟ್ ನಡೆದ್ರೆ ಆ ಟೂರ್ನಮೆಂಟ್ ಅಲ್ಲಿ ಒಬ್ಬ ವ್ಯಕ್ತಿನೇ ಫಸ್ಟ್, ಹಲ್ಲೆಲೂಯ, ಆಮೇಲೆ ಸೆಕೆಂಡ್, ಥರ್ಡ್. ಹೌದಲ್ಲ? ಎಲ್ಲರಿಗೂ ಬೈಪೋಟಿ ನಡೆಯುತ್ತದೆ. ಎಲ್ಲರ ಜೊತೆಯಲ್ಲಿ ಮಿಕ್ಸ್ ಮಾಡ್ತಾರೆ, ಬೈಪೋಟಿ ನಡೀತಾ ಇರ್ತದೆ. ಲಾಸ್ಟ್ ಆಗಿ ಒಂದು ಸೆಮಿಫೈನಲ್ ಬರುತ್ತದೆ, ಆಮೇಲೆ ಫೈನಲ್ ಬರುತ್ತದೆ. ಫೈನಲ್ ಅಲ್ಲಿ ಮೊದಲನೇ ವ್ಯಕ್ತಿ ಅದೇ ತರನೇ ಅಬ್ರಹಾಮ್. ಹಲ್ಲೆಲೂಯ. ಈ 4 ಮಂದಿ ವ್ಯಕ್ತಿಗಳು ಎಲ್ಲರನ್ನು ಗೆದ್ದಾಗ ಇವರ ಎಲ್ಲರನ್ನು ಗೆದ್ದಂತ ವ್ಯಕ್ತಿಯನ್ನು ಅಬ್ರಹಾಮ್ ಗೆಲ್ಲುತ್ತಾನೆ. ಹಲ್ಲೆಲೂಯ. ಅದರ ಮೂಲಕವಾಗಿ ಇಡೀ ಬ್ಯಾಬಿಲೋನ್ ದೇಶ, ಈಗಿರುವಂತ ಇರಾಕ್, ಕುರ್ಡಿಶ್ ಎಂಬಂತ ದೇಶ, ಈಗ ಇರುವಂತ ಸಿರಿಯಾ ದೇಶಗಳಿದೆಯಲ್ಲ, ಸಿರಿಯಾ, ಆ ದೇಶ, ಈ ಜೋರ್ಡಾನ್ ಮತ್ತು ಇಸ್ರೇಲ್ ಮತ್ತು ಇರಾಕ್ ಸುತ್ತಮುತ್ತಲು ಇರುವ ಎಲ್ಲ ಜಾಗಗಳಿಗೆ ಅಬ್ರಹಾಮನ ಬಗ್ಗೆ ಅರಿವಾಯಿತು. ಅಬ್ರಹಾಮನ ದೇವರು ಯಾರೆಂಬ ಅರಿವಾಯಿತು. ಅಬ್ರಹಾಮನ ಜೊತೆಯಲ್ಲಿ ದೇವರ ರಾಜ್ಯ ಇದೆ ಎಂಬ ಅರಿವಾಯಿತು. ಹಲ್ಲೆಲೂಯ. ಆದರೆ ನಿಮ್ಮನ್ನು ದೇವರು ಇಟ್ಟಿರುವುದಾದರೆ ನಿಮ್ಮ ಮೂಲಕವಾಗಿ ಏನು ದೇವರ ರಾಜ್ಯಕ್ಕೆ ಉಪಯೋಗ ಆಗುತ್ತದೆ. ಹಲ್ಲೆಲೂಯ. ನೀವು ದೇವರ ರಾಜ್ಯದ ಪುತ್ರರಾಗಿದ್ರೆ, ಹೌದಲ್ಲ, ದೇವರು ನಿಮ್ಮನ್ನು
ಬಿತ್ತಿರುವುದಾದರೆ ಈ ಲೋಕದಲ್ಲಿ, ಈ ಲೋಕವೆಂಬ ಹೊಲದಲ್ಲಿ ದೇವರು ತನ್ನ ರಾಜ್ಯದ ಪುತ್ರರನ್ನು ಹಾಕಿರುವುದಾದರೆ ನಿನ್ನ ಮೂಲಕವಾಗಿ ನಿನ್ನಲ್ಲಿರುವಂಥ ದೇವರ ರಾಜ್ಯ ಉಳಿಯಿಟ್ಟು ಯಾರಲ್ಲಿ ಪ್ರಭಾವವನ್ನು ಬೀರಿದೆ. ಹಲ್ಲೆಲೂಯ. ನನಗೆ ಪ್ರಶ್ನೆಗಳು ಉಂಟಾಗುತ್ತದೆ. ಹಲ್ಲೆಲೂಯ. ಯಾಕೆ ಅಬ್ರಹಾಮನು ಕರೆಯಲ್ಪಟ್ಟನು? ಮೂರನೇ, ಯಾಕೆ ಅವನನ್ನು ದೇವರು ತನ್ನ ಸೇವಕನೆಂಬುದಾಗಿ ಹೇಳಿದರು? ನಾಲ್ಕನೇ, ಯಾಕೆ ದೇವರಿಗೆ ಸ್ನೇಹಿತನಾಗಿ ಇದ್ದನು? ಐದನೇ, ಯಾಕೆ ಅಬ್ರಹಾಮ್ ದೇವರ ಭಕ್ತನಾಗಿದ್ದನು? ಆರನೇ, ಯಾಕೆ ಪ್ರವಾದಿಯಾಗಿ ಇದಾನೆಂಬುದನ್ನು ದೇವರು ಹೇಳಿದರು. ಪ್ರವಾದಿಯಾಗಿದ್ದರೆ ಅವನಲ್ಲಿ ದೇವರಾತ್ಮನು ಪರಿಶುದ್ಧಾತ್ಮನು ಇದ್ದಾನೆ. ಯಾಕೆ ಅವನಲ್ಲಿ ಆತ್ಮನು? ಯಾಕೆ ಇರಬೇಕು? ಏನು? ಯಾಕೆ ದೇವರು ಅವನನ್ನು ಆದುಕೊಂಡನು? ಚೂಸನ್ ಪರ್ಸನ್, ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೀತಾರೆ. ಯಾರನ್ನು ಕರೀತಾರೋ ಅವರನ್ನು ನೀತಿವಂತನಾಗಿ ಮಾಡುತ್ತಾರೆ. ಯಾರು ನೀತಿವಂತನಾಗಿ ಮಾಡ್ತಾರೋ ಅವರನ್ನು ಮಹಿಮಾ ಪದವಿಯಲ್ಲಿ ಅವರನ್ನು ಉಪಯೋಗಿಸ್ತಾರೆ. ಹಲ್ಲೆಲೂಯ. ಮತ್ತು ಎಂಟನೇದು, ಯಾಕೆ ಅವನ ಒಳಗಡೆ ಧೈರ್ಯದ ಆತ್ಮ ಇತ್ತು? ಇರಬೇಕು. ಮತ್ತು 9, ಯಾಕೆ 100 ವಯಸ್ಸಲ್ಲಿ ಅವನಿಗೆ ಯುದ್ಧ ಮಾಡುವ ರೀತಿಯಲ್ಲಿ ಬಲ? ಹಲ್ಲೆಲೂಯ. ಮತ್ತು 10, ಯಾಕೆ ಅವನು ತಾನು ಯುದ್ಧವನ್ನು ತಿಳಿದವನಾಗಿದ್ದಾನೆ, ಇದರವರೆಗೆ ಯುದ್ಧವಿದ್ದನ್ನು ಕಲಿಸುವ ರೀತಿಯಲ್ಲಿ ಇರುವವನಾಗಿದ್ದಾನೆ. ಹಲ್ಲೆಲೂಯ. 11, ಯಾಕೆ ಅವನು ಕಾನಾನ್ ದೇಶಕ್ಕೆ ಮೈಗ್ರೇಟ್ ಆದ? ಅಲ್ಲಿ ಇರ್ಬೋದು ಸಾಧಾರಣ ಮನುಷ್ಯನ. ಯಾಕೆ ದೇವರನ್ನು ಬರಮಾಡಿ? ಹಲ್ಲೆಲೂಯ. 12, ಯಾಕೆ ಅಬ್ರಹಾಮನಿಗೆ ಜಯ, ಎಲ್ಲದರಲ್ಲಿ ಜಯ, ಎಲ್ಲರ ಮೇಲೆ ಜಯ, ಎಲ್ಲ ಕಾರ್ಯದಲ್ಲಿ ಜಯ? ದೇವರು ಯಾಕೆ ಅವನಿಗೆ ಜಯ ಕೊಡ್ಬೇಕು? ಮತ್ತು 13, ಯಾಕೆ ದೇವರು ಅಬ್ರಹಾಮನಿಗೆ ಗುರಾಣಿ ಆಗಬೇಕು? ಆದಿಕಾಂಡ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದ್ತೇವೆ. ಹಲ್ಲೆಲೂಯ. ಗುರಾಣಿ ಅಂದ್ರೆ ಜೊತೆಯಲ್ಲೇ ಇರುವುದು. ಹಲ್ಲೆಲೂಯ. ಶೀಲ್ಡ್, ಶೀಲ್ಡ್ ಅಂದ್ರೆ ನಾವು ಶೀಲ್ಡ್ ಅಂದ್ರೆ ಹಲ್ಲೆಲೂಯ, ಅದರ ಅರ್ಥ ರೆಫರೆನ್ಸ್ ಈ ತರ ಇದೆ. ಆಂಪ್ಲಿಫೈಡ್ ಬೈಬಲ್ ಅಲ್ಲಿ ಈ ತರ ಉಂಟು. ದ ಲಾರ್ಡ್ ಆಸ್ ಅಬ್ರಹಾಮ್ಸ್ ಕಿಂಗ್. ಆಂಪ್ಲಿಫೈಡ್ ಬೈಬಲ್ ಅಲ್ಲಿ ಇರುವಂತಹ ಒಂದು ರೆಫರೆನ್ಸ್ ಈ ತರ ಇದೆ. ಲಾರ್ಡ್ ಆಸ್ ಅಬ್ರಹಾಮ್ಸ್ ಕಿಂಗ್, ಶೀಲ್ಡಿಂಗ್. ಹಲ್ಲೆಲೂಯ. ದೇವರು ಅಬ್ರಹಾಮನ ಅರಸನು, ರಾಜ, ಕಿಂಗ್, ಶೀಲ್ಡ್. ಹಲ್ಲೆಲೂಯ. ಮತ್ತು ಕಿಂಗ್ ಜೇಮ್ಸ್ ಕ್ವಶನ್ ಅದರಲ್ಲಿ ಈ ತರ ಉಂಟು, ಗಾಡ್ ಎ ಶೀಲ್ಡ್. ಹಲ್ಲೆಲೂಯ. ಥಾಮ್ಸನ್ ಚೈನ್ ರೆಫರೆನ್ಸ್ ಅಲ್ಲಿ
ಅದರಲ್ಲಿ ಒಂದು ಕೋಟ್ ಮಾಡಿದ್ದಾರೆ, ಶೀಲ್ಡ್ ಎಂಬುದಕ್ಕೆ ಗಾಡ್ ಆಸ್ ಎ ಶೀಲ್ಡ್. ಮತ್ತು ನ್ಯೂ ಇಂಟರ್ನ್ಯಾಷನಲ್ ವರ್ಷನ್ ಅದರಲ್ಲಿ ಈ ತರ ಒಂದು ಭಕ್ತ ಈ ತರ ಬರೆದಿಟ್ಟಿದ್ದಾರೆ, ದಟ್ ಗಾಡ್ ವಿಲ್ ಸ್ಟೇ ವಿತ್ ಯು ಥ್ರೂ ಡಿಫಿಕಲ್ಟ್ ಟೈಮ್ಸ್. ಅಲ್ಲೆಲೂಯಾ. ಶೀಲ್ಡ್ ಅಂದ್ರೆ ಡಿಫಿಕಲ್ಟ್ ಟೈಮ್ ಅಲ್ಲಿ, ಹೋರಾಟದ ಕಾಲದಲ್ಲಿಯೂ ದೇವರು ನಿಮ್ಮ ಸಂಗಡ ಇರುತ್ತಾರೆ. ನಮ್ಮ ದೇವರಿಗೆ ಒಂದು ಹೆಸರು ಇದೆ, ಇಮ್ಮಾನುವೇಲ್, ಮೀನಿಂಗ್ ಗಾಡ್ ಇಸ್ ವಿತ್ ಅಸ್. ಹಲ್ಲೆಲೂಯಾ. ಆದರೆ ಶೀಲ್ಡ್, ದೇವರು ನಮ್ಮ ಸಂಗಡ ಯಾಕೆ ಇದ್ದಾರೆ, ನಮ್ಮ ಸಂಗಡ ಯಾಕೆ ಇದ್ದಾರೆ, ಕಾರಣ ಏನು, ವಾಯ್ ನೀ ಯಾಕೆ ಇದ್ದೀರಾ, ಪ್ರಶ್ನೆ ಕೇಳಿ, ನೀ ಯಾಕೆ ಇದ್ದೀರಾ? ನಿಮ್ಮಲ್ಲಿ ನೀವು ಪ್ರಶ್ನೆ ಕೇಳ್ಕೊಂಡ್ರೆ ಎಲ್ಲರೂ ಹುಟ್ಟಿದ್ದಾರೆ, ನೀವು ಹುಟ್ಟಿದ್ದೀರಾ, ವಾಟ್ ಇಸ್ ಡಿಫ್ರೆಂಟ್? ಎಲ್ಲರೂ ಬೆಳೀತಾರೆ, ಹೈಟು ಬೆಳೀತಾರೆ, ಸೈಡು ಬೆಳೆಯುತ್ತೆ, ಹೌದಲ್ಲ? ಹೈಟು ಗುಂಡು ಬೆಳೀತಿದ್ದಾರೆ. ಎಲ್ಲರಿಗೂ ಜ್ಞಾನ ಇದೆ, ಎಲ್ಲರಿಗೂ ವಿದ್ಯೆ ಇದೆ, ಎಲ್ಲರೂ ಓದ್ತಾ ಇದ್ದಾರೆ. ಕೆಲವರು ಓದಲ್ಲ, ಕೆಲವರು ಬೇರೆ ರೀತಿಯಲ್ಲಿ ಬೇರೆ ಓದ್ತಾರೆ. ಎಲ್ಲರಿಗೂ ಜ್ಞಾನ ಪಡೀತಾರೆ. ವಾಯ್, ಕಾರಣ ಏನು? ಎಲ್ಲರಿಗೆ ನೀಡಿರ, ವಾಟ್ ಇಸ್ ಡಿಫ್ರೆಂಟ್? ದೇ ಆರ್ ಸೈಂಟಿಸ್ಟ್. ಎಷ್ಟೋ ಜನ ಇದ್ದಾರೆ, ಎಷ್ಟೋ ಸ್ಕಿಲ್ ಪೀಪಲ್ಸ್ ಇದ್ದಾರೆ. ನೀವು ಅದರ ಸ್ಕಿಲ್ ಪರ್ಸನ್ ಮೇ ಬಿ. What is the difference? Hallelujah. ಎಲ್ಲರಿಗೂ ಜ್ಞಾನ ಇದೆ, ಎಲ್ಲರಲ್ಲಿ ಡಾಕ್ಟರೇಟ್ ಪಡೀತಾರೆ, ಎಲ್ಲರೂ ವಿದ್ಯಾವಂತರಾಗ್ತಾರೆ, ಬಲಶಾಲಿಗಳಾಗ್ತಾರೆ, ಶ್ರೀಮಂತರಾಗ್ತಾರೆ, ದೊಡ್ಡ ವ್ಯಕ್ತಿಗಳಾಗ್ತಾರೆ, ಅಧಿಕಾರಿಗಳಾಗ್ತಾರೆ. ನೀವು ಸಹ ಸಮಥಿಂಗ್, ಎಲ್ಲರನ್ನೇ ಇದ್ದೀರಾ. ವಾಟ್ ಇಸ್ ದ ಡಿಫ್ರೆಂಟ್? ಅಬ್ರಹಾಮನ ಸ್ಥಳದಲ್ಲಿದ್ದ is a different person at that time. Hallelujah. ತನ್ನಲ್ಲಿ ದೇವರ ರಾಜ್ಯವಿದೆ, ತನ್ನಲ್ಲಿ ಆತ್ಮಸ್ವರೂಪನಾಗಿರುವ ದೇವರಿದ್ದಾರೆ, ತನ್ನಲ್ಲಿ ಸರ್ವಶಕ್ತನಾಗಿರುವ ದೇವರಿದ್ದಾರೆ. ಹಲ್ಲೆಲೂಯಾ. ದೇವರು ಯಾರೆಂಬ ತಿಳುವಳಿಕೆ ನಮಗಿರ್ಬೇಕು. ಹಲ್ಲೆಲೂಯಾ. ಕೀರ್ತನೆ 47:2 ಈ ತರ ಓದುತ್ತೇವೆ, ಪರಾತ್ಮನಾದ ಯೆಹೋವನು ಭಯಂಕರನಾಗಿದ್ದಾನೆ. ಹಲ್ಲೆಲೂಯಾ. ಪರಾತ್ಮನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಅತಿ ರಾಜನಾಗಿದ್ದಾನೆ. ಅವನಿಗೆ ತಿಳುವಳಿಕೆ ಇತ್ತು. ಹಲ್ಲೆಲೂಯಾ. ಮತ್ತು ಕೀರ್ತನೆ 47:8 ಓದುವಾಗ ಈ ತರ ಓದುತ್ತೇವೆ, ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ. ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ. ಹಲ್ಲೆಲೂಯಾ. ಮತ್ತು ಕೀರ್ತನೆ 46:45 ಹಲ್ಲೆಲೂಯಾ. ಅದರಲ್ಲಿ 6ನೇ ವಾಕ್ಯ, ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿ ಇರುವುದು, ನಿನ್ನ ರಾಜ್ಯದಂಡವು ನ್ಯಾಯಸ್ಥಾಪಕವಾಗುತ್ತದೆ. ರಾಜದಂಡ. ಹಲ್ಲೆಲೂಯಾ. ಆತನು ಪರಿಶುದ್ಧನು, ಆತನು ಭಯಂಕರನು. ಹಲ್ಲೆಲೂಯಾ. ಕೀರ್ತನೆ 24:10 ಈ ತರ ಓದುತ್ತೇವೆ, ಮಹಾ
ಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶನಾದ ಯೆಹೋವನೇ. ಹಲ್ಲೆಲೂಯಾ. ಮಹಾಪ್ರಭಾವವುಳ್ಳ ಅರಸನು ಈತನೇ. ಈ ತರ ಅನುಭವದೊಂದಿಗೆ ತಿಳುವಳಿಕೆಯೊಂದಿಗೆ ದೇವರ ರಾಜ್ಯದ ಪುತ್ರನಾಗಿ ತಾನು ಇದೇನೆಂಬುದಾಗಿ ಕಾನಾನ್ ದೇಶದಲ್ಲಿ ಸುತ್ತಮುತ್ತಲಿರುವ ಎಲ್ಲ ದೇಶದ ಜನಾಂಗಗಳ ಮಧ್ಯದಲ್ಲಿ ಅಬ್ರಹಾಮನು ಇರುವನಾಗಿರುತ್ತಾನೆ. ಆದ ಕಾರಣ ಹಲ್ಲೆಲೂಯಾ, ಲೋಟನಿಗಿರುವುದೆಲ್ಲ ಸೆರೆಯಾದಾಗ ಹೋಗಿ ಸೆರೆಯನ್ನು ಬಿಡುಗಡೆ ಮಾಡುವ ದೇವರ ರಾಜ್ಯದ ಕೆಲಸವನ್ನು ಮಾಡಿದ್ದಾರೆ. ನೀವು ಯಾರನ್ನು ಬಿಡುಗಡೆ ಮಾಡ್ತೀರಿ? ಯಾರನ್ನಾದ್ರೂ ನಿಮ್ಮ ಮೂಲಕವಾಗಿ ಒಬ್ಬರಿಗಾದ್ರೂ ನಾವು ಓದಿದ್ದೇವೆ ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಬಿಡುಗಡೆ ಮಾಡಿದನೆಂಬುದಾಗಿ ಸೆರೆಯವರನ್ನು. ನೀ ಯಾರನ್ನಾದ್ರೂ ಒಬ್ಬ ವ್ಯಕ್ತಿ ಸೆರೆಯಲ್ಲಿ ಸೈತಾನನ ಪಾಪದಲ್ಲಿ ಶಾಪದಲ್ಲಿ ಇರುವಂತ ವ್ಯಕ್ತಿಯನ್ನು ಸೆರೆಯಲ್ಲಿರುವವರನ್ನು ಬಿಡುಗಡೆ ಮಾಡುವ ರೀತಿಯಲ್ಲಿ ದೇವರ ರಾಜ್ಯದ ಪುತ್ರರಾಗಿ ಇಲ್ಲಿ ಉಳಿಯಿಟ್ಟಾಗಿರುವಂತ ನಿಮ್ಮ ಮೂಲಕವಾಗಿ ದೇವರ ನಾಮ ಪ್ರಭಾವಾಗಿದೆಯಾ? ಮಹಿಮೆ ಆಗಿದೆಯಾ? ಯಾರ ಕಾರಣ ಬಿಡುಗಡೆ ಆಗಿದೆಯಾ? ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಹಲ್ಲೆಲೂಯಾ, ಅವನು ಆದಿಕಾಂಡ 18ನೇ ಅಧ್ಯಾಯ 22-23 ತನಕ ಓದುವಾಗ ಲೋಟನಿರುವಂತ ದೇಶವನ್ನು ಸೊದೋಮ್ ಗೋಮೋರವನ್ನು ಬೆಂಕಿಯಲ್ಲಿ ನಾಶ ಮಾಡಕ್ಕೆ ಇದ್ದಾಗ ಅಬ್ರಹಾಮನು ಪ್ರಾರ್ಥನೆ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. 22ನೇ ವಾಕ್ಯದಲ್ಲಿ ಓದ್ತೇವೆ, ದೇವರ ಮುಂದೆ ಅವನು ನಿಂತನೆಂಬುದಾಗಿ. 23ನೇ ವಾಕ್ಯದಲ್ಲಿ 23ರಲ್ಲಿ ಇರ್ತದೆ. ಹಲ್ಲೆಲೂಯಾ. ನೀವು ದೇವರ ಸಂಗಡ ನಿಲ್ತೀರಾ? ದೇವರ ಮುಂದೆ ನಿಲ್ತೀರಾ? ಜನರಿಗಾಗಿ ಪ್ರಾರ್ಥನೆ ಮಾಡುವವರಾಗಿರ್ತೀರಾ? ನಾಶನದಲ್ಲಿರುವಂತ ಜನಾಂಗಗಳಿಗೆ, ನರಕಕ್ಕೆ ಹೋಗುವ ಜನಾಂಗಗಳಿಗಾಗಿ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದೀರಾ? ದೇವರ ಹುಳಿಟ್ಟಾಗಿ ಇದ್ದೀರಾ? ನಿನ್ನಲ್ಲಿರುವಂತ ದೇವರ ರಾಜ್ಯ ಪ್ರಭಾವ ಅಬುತ್ತಾ ಇದೆಯಾ? ಯೋಚಿಸು. ಅಬ್ರಹಾಮನಲ್ಲಿ ದೇವರ ರಾಜ್ಯವಿತ್ತು. ಹಾಗಾಗಿ ಅವನು ಆತರ ಇದ್ದ. ಈ 2 ಕೊರಿಂಥ 2ನೇ ಅಧ್ಯಾಯ 14 ತನಕ ಓದುವಾಗ ಈ ವಾಕ್ಯವನ್ನು ಓದುವರಾಗಿರುತ್ತೇವೆ. ಧ್ವನಿ ಎತ್ತಿ ಶಬ್ದವಾಗಿ ಓದ್ರಿ. ಹಲ್ಲೆಲೂಯಾ. 2 ಕೊರಿಂಥ 2ನೇ ಅಧ್ಯಾಯ 14-16 ತನಕ ಈ ತರ ಓದುವಾಗ ಈ ತರ ಓದ್ರಿ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ. ಹಲ್ಲೆಲೂಯಾ. ಜಯೋತ್ಸವದೊಡನೆ ಮೆರೆಸುತ್ತಾ. ಹಲ್ಲೆಲೂಯಾ. ಅಂದ್ರೆ ಜಯದಲ್ಲಿ ನಡೆಸ್ತಾ ಇದ್ದಾರೆ. ನಾನು ಕನ್ನಡ ಕಲ್ತು ಮಾತಾಡೋದು, ಕನ್ನಡ ಈಗ ಓದಕ್ಕೆ ಕಲ್ತು ಓದ್ತಾ ಇರೋದು. ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ, ಯಾರ ಮೂಲಕ? ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿಯೂ ವ್ಯಾಪನೆಗೊಳಿಸುತ್ತಾ. ವ್ಯಾಪನೆ. ಹಲ್ಲೆಲೂಯಾ. ಇಂಗ್ಲಿಷಲ್ಲಿ ಈ ತರ ಉಂಟು. ಥ್ರೂ ಆಸ್ ಅ ಸ್ಪ್ರೆಡ್ ಎವ್ರಿವೇರ್ ಇನ್ ದ ಫ್ರಾಗ್ರೆನ್ಸ್ ಆಫ್ ದ ನಾಲೆಜ್ ಆಫ್ ಹಿಮ್. ಹಲ್ಲೆಲೂಯಾ. ನಿಮ್ಮ ಮೂಲಕವಾಗಿ ಆ ತರ ತಿಳುವಳಿಕೆ ಆಗುತ್ತದೆ ದೇವರ ರಾಜ್ಯದ ಬಗ್ಗೆ? ಯೋಚನೆ ಮಾಡಿ. ಅಬ್ರಹಾಮ್ ತಾನು ಯಾರೆಂಬುದಾಗಿ ತಿಳಿದ. ದೇವರೇ ನನ್ನನ್ನು ಕಳಿಸಿದ್ದಾರೆ, ದೇವರೇ ನನ್ನ ಇಲ್ಲಿ ಇಟ್ಟಿದ್ದಾರೆ, ದೇವರೇ ನನ್ನನ್ನು ಕರೆತಂದಿದ್ದಾರೆ,
ಕಲ್ತೆಯ ದೇಶದಿಂದ, ಊರೆಂಬ ಪಟ್ಟಣದಿಂದ ನನ್ನ ಈ ದೇಶಕ್ಕೆ ಬರಮಾಡಿದವರು ದೇವರು. ತನ್ನ ರಾಜ್ಯದ ಪ್ರಭಾವ ನನ್ನ ಮೂಲಕವಾಗಿ ನಡೆಸ್ತಾ ಇದ್ದಾರೆ. Hallelujah. What about you? ನಿಮ್ಮ ಬಗ್ಗೆ ದೇವರು ಸುಮ್ಮನೆ ಕಾಯಿಲೆ ರೋಗಕ್ಕಾಗಿ ಮಾತ್ರ ಅಲ್ಲ, ವಾಸಿ ಮಾಡಕ್ಕೇನ ಡಾಕ್ಟರ್ ಮಾತ್ರ ಅಲ್ಲ. ದೇವರು ನಿಮಗೇನು ಕೊರತೆ ಆದರೆ ಏನು ಸಹಾಯ ಮಾಡುವಂತ ಬ್ಯಾಂಕರ್ ಅಷ್ಟೇ. ನಿಮಗೆ ಬೇಕಾದ ಹಣ ಕೊಡೋರು ಅಷ್ಟೇ, ಸಹಾಯ ಮಾಡೋರು ಅಷ್ಟೇನಾ? ನಿಮಗೇನಾದ್ರು ಮಾಟ ಮಂತ್ರ ತೊಂದರೆ ಬಂದರೆ ಬಿಡುಗಡೆ ಮಾಡುವಂತ ಆ ಥರ ದೆವ್ವ ಬಿಡಿಸೋರ ಸಾಕಷ್ಟೇ. ಹಲ್ಲೆಲೂಯಾ. ನಿಮಗೆ ವೈರಿಗಳು ಬಂದರೆ ನೀವು ಪ್ರಾರ್ಥನೆ ಮಾಡಿ ನೀವು ಅವರಿಂದ ರಕ್ಷಣೆ ಮಾಡಿ ಅಷ್ಟೇನಾ? ನಿಮ್ಮ ಮೂಲಕವಾಗಿ ದೇವರ ರಾಜ್ಯ, ಹಲ್ಲೆಲೂಯಾ, ನೀವು ದೇವರ ರಾಜ್ಯದ ಪುತ್ರರಾಗಿರಬೇಕು. ನಿನ್ನ ಮೂಲಕ ದೇವರ ರಾಜ್ಯ ಪ್ರಭಾವ ನೀನು ಸುತ್ತಮುತ್ತಲೂ ಹರಡಬೇಕು. ನೀವು ಲೋಕಕ್ಕೆ ಉಪ್ಪು ಎಲ್ಲಿ ಹಾಕ್ತೀರಾ ತನ್ನ ಶಕ್ತಿಯಲ್ಲಿ ಪ್ರಭಾವ ಬೀರುತ್ತದೆ. ನೀವು ಲೋಕಕ್ಕೆ ಬೆಳಕು, ನೀವು ಇರುವಂತ ಸ್ಥಳದಲ್ಲಿ ಪ್ರಕಾಶ, ಕತ್ತಲೆಯಲ್ಲಿ ಪ್ರಕಾಶ. ಹೇಗಿದೆ? ಅಬ್ರಹಾಮ್ ತರ ಇದ್ದೀರಾ? ಹಲ್ಲೆಲೂಯಾ. ಅಬ್ರಹಾಮ್ ತನ್ನ ಕೆಲಸವನ್ನು ಮಾಡಿದ. ಓ ನಾನು ನೀವು ಯಾರಾಗಿ ಇದನ್ನು ತಿಳಿದು ಅವರಾಗಬೇಕು. ದೇವರ ಸಮಯದಲ್ಲಿ ನಿಮ್ಮ ಸಂಗಡ ಇರ್ತಾರೆ. ಅವಾಗ ದೇವರ ರಾಜ್ಯ ನಿಮ್ಮ ಜೊತೆಯಲ್ಲಿ ಇರುತ್ತದೆ. ದೇವರು ನಿಮ್ಮ ಜೊತೆಯಲ್ಲಿ ಯುದ್ಧಗಳನ್ನು ನಡೆಸ್ತಾರೆ. ಹಲ್ಲೆಲೂಯಾ. ದೇಶದಲ್ಲಿ ದೇವರ ರಾಜ್ಯದ ಅರಿವಾಗುತ್ತದೆ. ದೇವರ ರಾಜ್ಯ ಅಲ್ಲಿ ಇದೆ ಇಲ್ಲಿದೆ ಅಲ್ಲ. ಹಲ್ಲೆಲೂಯಾ. ದೇವರ ರಾಜ್ಯ ನಿನ್ನ ಒಳಗಡೆನೆ ಇದೆ. ಹಲ್ಲೆಲೂಯಾ. ದೇವರ ರಾಜ್ಯ ನಿನ್ನ ಒಳಗಡೆ ಇದೆ. ಅದು ಕಣ್ಣಿಗೆ ಕಾಣುವಂತ ರಾಜ್ಯವಲ್ಲ. ಅದು ಕಣ್ಣಿಗೆ ಕಾಣುವಂತ ರಾಜ್ಯವಲ್ಲ. ಅದು ಕಣ್ಣಿಗೆ ಕಾಣದಿರುವಂತ ರಾಜ್ಯ. ಈ ಕಣ್ಣಿಗೆ ಕಾಣುವಂತ ರಾಜ್ಯವನ್ನೆಲ್ಲ ದೇವರು ಆಳುತ್ತಾನೆ. ಹಲ್ಲೆಲೂಯಾ. ಹಾಗಾಗಿ ಆತನು ರಾಜ್ಯಾಧಿರಾಜ್ಯನು ಮತ್ತು ಕಣ್ಣಿಗೆ ಕಾಣದಿರುವಂತ ಸಮಸ್ತವನ್ನು ಸಹ ದೇವರು ಆಳುವರಾಗಿರುತ್ತಾರೆ. ನಮ್ಮ ಆತ್ಮವನ್ನು ಆಳುತ್ತಾರೆ. ಹಲ್ಲೆಲೂಯಾ. ನಮ್ಮ ಪ್ರಾಣವನ್ನು ಆಳುತ್ತಾರೆ. ಹಲ್ಲೆಲೂಯಾ. ದೇವರು ಸರ್ವವನ್ನು ಆಳುವವರು. ಮೊದಲಿಂದಲೇ ಯುಗ ಯುಗಾಂತರದಲ್ಲಿಯೂ ಶಾಶ್ವತವಾಗಿ ಆತನು ಆಳುವರಾಗಿದ್ದಾರೆ. ಹಲ್ಲೆಲೂಯಾ. ಈಗಲೂ ಆಳ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಎಲ್ಲ ಅಧಿಕಾರಿಗಳ ಮೇಲೆ ಅವ್ರು ಯಾರೇ ಆಗಿರಲಿ, ಯಾವುದೇ ಪ್ರೆಸಿಡೆಂಟ್ ಆಗಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಯಾವುದೇ ಒಂದು ಅಧಿಕಾರಿ ಆಗಿರಲಿ, ಎಲ್ಲ ಅಧಿಕಾರಿ ನೇಮಿಸಿ ಎಲ್ಲ ಅಧಿಕಾರಿಗಳ ಮೇಲೆ ಆತನು ಅಧಿಕಾರಿಯಾಗಿದ್ದಾರೆ. ತನ್ನ ಉದ್ದೇಶದ ಪ್ರಕಾರ ಅವರೆಲ್ಲ ಅರಸರನ್ನು ಎಬ್ಬಿಸ್ತಾರೆ. ಎಲ್ಲ ರಾಜ್ಯರನ್ನು ಅವರು ನೇಮಿಸ್ತಾರೆ. ಕೆಟ್ಟವರ ಕೆಟ್ಟ ಸಮಯದಲ್ಲಿ ಕೆಟ್ಟವರನ್ನು ಎಬ್ಬಿಸ್ತಾರೆ ಅರಸನಾಗಿ. ಹಲ್ಲೆಲೂಯಾ. ಒಳ್ಳೆಯ ಕಾಲದಲ್ಲಿ ಒಳ್ಳೆಯವರನ್ನು ದೇವರು ಎಬ್ಬಿಸ್ತಾರೆ. ಹಲ್ಲೆಲೂಯಾ. ದೇವರು ಅರಸರನ್ನು ನೇಮಿಸ್ತಾರೆ, ಅರಸರುಗಳನ್ನು ತಳ್ಳುತ್ತಾರೆ. ಸರ್ವಾಧಿಕಾರವನ್ನು ವಹಿಸಿದ್ದಾರೆ ದೇವರು. ಆ ಅಧಿಕಾರ ವಹಿಸಿರುವಂತ ರಾಜ್ಯ ನಿಮ್ಮ ಒಳಗಡೆ ಇದ್ದಾರೆ. ಆತನ ಆಳ್ವಿಕೆ ನಿಮ್ಮ ಒಳಗಡೆ ಬರಬೇಕು. ಹಲ್ಲೆಲೂಯಾ. ಯಾರಿಗೆ ಇಷ್ಟ? ದೇವರೇ ನೀವು ನನ್ನನ್ನು ಆಳಬೇಕು, ನಿನ್ನ ರಾಜ್ಯ ನನ್ನ ಒಳಗಡೆ ಬರಬೇಕು. ನನ್ನ ಆತ್ಮ ಪ್ರಾಣ ದೇಹವು ನನಗಿರುವಂತ ಸರ್ವವನ್ನು ದೇವರನ್ನು ಆಳು. ಒಪ್ಪಿಸ್ಕೊಡ್ತೀರಾ? ದೇವರ ರಾಜ್ಯಕ್ಕೆ ನೀತಿಗಾಗಿ ತೋಕಪಡ್ರಿ. ಅದರ ಕೂಡ ಸಮಸ್ತವು ಆತ್ಮೀಯ, ಶಾರೀರಿಕ, ಭೌತಿಕ, ಈಗ ಬರಕ್ಕೆ ಬೇಕಾಗಿರುವ ಎಲ್ಲ ಆಶೀರ್ವಾದ ದೇವರ ಸಂಗಡ ಇಮ್ಮಾನುವೇಲನಾಗಿರುತ್ತಾರೆ. ಟೇಸ್ಟ್ ಅಂಡ್ ಸಿ ಹೌ ಲಾರ್ಡ್ ಇಸ್ ಗುಡ್. ಕರ್ತನು ಒಳ್ಳೆಯ ನಮ್ಮದಾಗಿ ಸವಿದು ನೋಡಬೇಕು.
ಲೈಫಲ್ಲಿ ದೇವರನ್ನು ಸವಿಯಬೇಕು. ಎಲ್ಲ ಟೈಮ್, ಇನ್ ಆಲ್ ಟೈಮ್, ಆನ್ ಆಲ್ ಸಿಚುವೇಶನ್. ಹಲ್ಲೆಲೂಯಾ. ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ, ಹಲ್ಲೆಲೂಯಾ, 2 ಕೊರಿಂಥ 2:14 ಭಾಗದಲ್ಲಿ ಓದ್ತೀವಿ, ಯಾವಾಗಲೂ, ಹಲ್ಲೆಲೂಯಾ, ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆ ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ, ನಮ್ಮ ಮೂಲಕ, ಸ್ವಲ್ಪ ಚೆಕ್ ಮಾಡಿ, ನಿಮ್ಮ ಮೂಲಕ ಸುವಾಸನೆನ ಅಲ್ಲಿ ಓದ್ತೀವಿ, ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ಸುವಾಸನೆನ, ದುರ್ವಾಸನೆನ. ವಾಟ್ಸ್ ಯುವರ್ ಲೈಫ್? ಪಾಪದ ಲೈಫ, ಪರಿಶುದ್ಧವಾದ ಲೈಫ? ನೀತಿ ಲೈಫ, ಅನೀತಿಯಾದ ಲೈಫ? ನಿಮ್ಮನ್ನು ಆಳುವನು ಸೈತಾನನ, ಯೇಸುವ? ಯಾರು ನಿನ್ನನ್ನು ಆಳುವವರಾಗಿದ್ದಾರೆ? ಯಾರ ಆಳುವಿಕೆ ಕೆಳಗಡೆ ಇದ್ದೀರಿ? ಅಂಧಕಾರದ ಲೋಕಾಧಿಪತಿಯ ಆಳುವಿಕೆ ಕೆಳಗಡೆ ಇದ್ದೀರಾ? ಪರಲೋಕ ದೇವರ ಆಳುವಿಕೆ ಕೆಳಗಡೆ ಇದ್ದೀರಾ? Who is your ruler? ಹಲ್ಲೆಲೂಯಾ. ಹಾಗಾಗಿ ಓದುತ್ತೇವೆ, ಎಲ್ಲ ಸ್ಥಳಗಳಲ್ಲಿಯೂ ಯಾವಾಗಲೂ ಜಯದೊಂದಿಗೆ. Abraham is a more than conqueror. ಹಲ್ಲೆಲೂಯಾ. Abraham ಎಲ್ಲದರಲ್ಲಿ ಜಯಶಾಲಿಯಾದ. ನೀವು ಸಹ ಎಲ್ಲದರಲ್ಲಿ ಜಯಶಾಲಿ ಆಗಬೇಕು. ಮೋರ್ ದನ್ ಕಾನ್ಕರರ್. ಎಲ್ಲ ವಿಷಯದಲ್ಲಿ, ಎಲ್ಲ ಸ್ಥಳ, ಎಲ್ಲ ಕಾರ್ಯದಲ್ಲಿಯೂ ಜಯಶಾಲಿ ಆಗಬೇಕು. ದೇವರು ನಮ್ಮನ್ನು ಆತನು ನಡೆಸ್ತಾರೆ. ಹಾಗಾಗಿ ಅಬ್ರಹಾಮನ ಜೊತೆಯಲ್ಲಿ ದೇವರ ರಾಜ್ಯ ಇತ್ತು ಎಂಬುದಾಗಿ ನಾನು ಸಾಕ್ಷಿ ನುಡಿಯುತ್ತೀನಿ. ದೇವರ ರಾಜ್ಯ ನಿಮ್ಮಲ್ಲಿ ಸಹ ಇರಬೇಕು. ಅಬ್ರಹಾಮನ ಜೊತೆಯಲ್ಲಿ ದೇವರಿದ್ದಾರೆ, ನಿಮ್ಮ ಜೊತೆಯಲ್ಲಿ ಇರುತ್ತಾರೆ. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಿಮಗೆ ಆಗಬೇಕೆಂಬುದಾಗಿದ್ದರೆ ಅಬ್ರಹಾಮನ ತರ ನಂಬಿಕೆ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ಅಬ್ರಹಾಮನ ತರ ಭಕ್ತಿ ವೈರಾಗ್ಯ ಇರಬೇಕು. ಅಬ್ರಹಾಮನ ತರ ನೀವೆಲ್ಲವನ್ನು ತ್ಯಾಗ ಮಾಡುವವರಾಗಿರಬೇಕು, ಎಲ್ಲವನ್ನು ಬಿಡುವವರಾಗಿರಬೇಕು. ಅಬ್ರಹಾಮನ ತರ ಎಲ್ಲ ವಿಷಯದಲ್ಲಿ ಸಹ ಟ್ರೈನ್ ಆಗಬೇಕು. Day by day, every time, every situation. Hallelujah. ದೇವರ ರಾಜ್ಯದ ಪುತ್ರರಾಗಿ ನಿಮ್ಮ ಆತ್ಮವನ್ನು ಟ್ರೈನ್ ಮಾಡಬೇಕು. ದೇವರನ್ನ ಸಂಗಡ ಹೇಗೆ ಇರುತ್ತಾರೆ? ಸಂಗಡ ಸ್ನೇಹಿತನಾಗಿದ್ದಾರೆ. Hallelujah. ನಿಮ್ಮ ಸಂಗಡ ಇದ್ದಾರ? Tell me about your friend. I will tell you about you. Saying it. Hallelujah. ಅಬ್ರಹಾಮನ ಫ್ರೆಂಡ್ ಬಗ್ಗೆ ಹೇಳಿದರೆ ಅಬ್ರಹಾಮ್ ಯಾರಂತ ಹೇಳ್ಬೋದು, ಅದಲ್ಲ? ಅಬ್ರಹಾಮನ ಫ್ರೆಂಡ್ ಯಾರು? ದೇವರು. ಆದರೆ ಅಬ್ರಹಾಮ್, ಹಲ್ಲೆಲೂಯಾ, ಸ್ನೇಹಿತನ. ಹಾಗಾಗಿ ಕೀರ್ತನೆಯಲ್ಲಿ ಓದುತ್ತೇವೆ, ನೀವು ದೇವರುಗಳು. ಹಲ್ಲೆಲೂಯಾ. ಕ್ಯಾರೆಕ್ಟರ್ಸ್, ಮನೋಭಾವ, ನಮ್ಮ ತಿಳುವಳಿಕೆ ಚೇಂಜ್ ಆಗಬೇಕು. ಹಲ್ಲೆಲೂಯಾ. ನೀವು ಆರ್ಡಿನರಿ ಪೀಪಲ್ ತರ, ಮನುಷ್ಯರ ತರ ಇದ್ದೀರಾ. ಗಾಡ್ ಸೆಂಡ್ ಟು ದಿಸ್ ವರ್ಲ್ಡ್. ದೇವರು ನಿಮ್ಮನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ. ಅವರವರ ಕಾಲದಲ್ಲಿ ಅವರನ್ನು ಹುಟ್ಟಿಸಿ, ಯಾರ ಕಾಲದಲ್ಲಿ ಗೊತ್ತಾ? ಯಾರನ್ನು ದೇವರು ಮೊದಲು ನೇಮಿಸ್ತಾನೆ ಅವರನ್ನು ಎಂಬುದಾಗಿ ಅರ್ಥ. ಅವರವರ ಕಾಲದಲ್ಲಿ ಅವರನ್ನು ಹುಟ್ಟಿಸಿ ಅವರವರು ಇರತಕ್ಕ ನಿವಾಸದಲ್ಲಿ ದೇವರು ಇರಿಸ್ತಾನೆ, ನಿಷ್ಕರ್ಷಿ. ಆದರೆ ನಿಮ್ಮನ್ನು ದೇವರು ಈ ಕಾಲದಲ್ಲಿ ನಿಮ್ಮ ಊರಲ್ಲಿ ನೀವು ಸ್ಥಳದಲ್ಲಿ ಇಟ್ಟಿದ್ದನ್ನು ಯಾರಾಗಿದ್ದೀರಿ? ದೇವರ ರಾಜ್ಯದ ಪುತ್ರರ ಸೈತಾನನ್ನು ಬಿತ್ತಿದಂತ, ಸೈತಾನ ಯಾವುದು? ಶತ್ರು ಯಾವ್ದನ್ನು ಬಿತ್ತಿದ್ದ? ಕಲೆ. ಸೈತಾನನವರು. ನೀ ದೇವರನವರ, ಸೈತಾನನವರ?
Who you are? ನಿಮ್ದು ಏನು ಉತ್ತರ? ಯಾರು ಹೇಳ್ತಾರ? ನಾನು ದೇವರ ರಾಜ್ಯದ ಪುತ್ರನು, ನಾನು ದೇವರ ಮಗನು, ದೇವರ ಮಗಳು. Abraham just like a person. Hallelujah. ಓಕೆ, ಒಪ್ಪಿಸ್ಕೊಡ್ತೀರಾ? ಒಪ್ಪಿಸ್ಕೊಟ್ಟವರೆಲ್ಲ ಕಣ್ಣಲ್ಲಿ ಮುಚ್ಚೋಣ, ಎದುರಿಲ್ಲೋಣ, ಪ್ರಾರ್ಥನೆ ಮಾಡೋಣ. ಸ್ಪಿರಿಟ್ ಆಫ್ ಗಾಡ್, ಭೂಪರಲೋಕದ ಒಡೆಯನಾಗಿರುವ ನಮ್ಮ ಯೇಸುವೆ, ನಿನಗೆ ಸ್ತೋತ್ರವಾಗಲಿ. ನೀನು ಕನ್ಯೆ ಅಬ್ರಹಾಮನನ್ನು ಕಲ್ತೆಯ ದೇಶದಲ್ಲಿ ಊರೆಂಬ ಪಟ್ಟಣದಿಂದ ಅವನನ್ನು ಕರೆತಂದು ಕಾನಾನ್ ದೇಶದಲ್ಲೆಲ್ಲ ಸಂಚಾರವನ್ನು ಮಾಡಿಸಿ ಕನ್ಯೆ ಅವನ ಸಂಗಡ ನೀನು ಇದ್ದಿ ಅವನು ತನ್ನಲ್ಲಿರುವವರಿಗೂ ಮತ್ತು ತಾನು ಇರುವಂತ ಸುತ್ತಮುತ್ತಲಿರುವ ಎಲ್ಲ ದೇಶಗಳಿಗೂ ನಿನ್ನ ವಿಷಯವಾಗಿ, ನಿನ್ನ ರಾಜ್ಯದ ವಿಷಯವಾಗಿ, ನಿನ್ನ ಸತ್ಯದ ವಿಷಯವಾಗಿ, ಈ ಪಾಪದ ಲೋಕದಲ್ಲಿ, ವಿಗ್ರಹಾರಾಧನೆ ಮಾಡುವಂತಹ ಲೋಕದಲ್ಲಿ, ಶಾಪಗ್ರಸ್ತವಾದಂತಹ ಲೋಕದಲ್ಲಿ, ದಂಡನೆಗೆ ಗುರಿಯಾಗಲ್ಪಟ್ಟಂತ ಈ ಲೋಕದಲ್ಲಿ ತಾನು ಕನ್ಯೆಸುವೆ ಪಾಪದಿಂದ ಬಿಡುಗಡೆ ಮಾಡುವ, ನಾಶದಿಂದ ಬಿಡುಗಡೆ ಮಾಡುವ ವ್ಯಕ್ತಿಯನ್ನಾಗಿ ಅವನು ಕನ್ಯೆಸುವೆ ಸೆರೆಯಲ್ಲಿರುವಂತ ಲೋಟನನ್ನು, ಕತ್ತೆ ನಾಶನದಲ್ಲಿ ಇದ್ದ ಸೊದೋಮ್ ಗೊಮೋರ ಪಟ್ಟಣದಿಂದ ಆ ಲೋಟನನ್ನು ಬಿಡುಗಡೆ ಮಾಡಲು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯನ್ನಾಗಿ, ಅದು ಮಾತ್ರವಲ್ಲದೆ ಕನ್ಯೆಸುವೆ ಅವನು ಕನ್ಯೆಸುವೆ ನಿನ್ನ ಸಾಕ್ಷಿಯಾಗಿದ್ದನು. ನಾವು ಸಹ ನಿನ್ನ ಸಾಕ್ಷಿಗಳಾಗಿರುವಂತೆ ಅನುಗ್ರಹವನ್ನು ಮಾಡು. ನಿಮ್ಮ ಚಿತ್ತ ನಮ್ಮ ಜೀವನಗಳಲ್ಲಿ ನೆರವೇರಲಿ. ನಮ್ಮ ಮೂಲಕವಾಗಿ ಎಲ್ಲ ಸ್ಥಳಗಳಲ್ಲಿ ಕನ್ಯೆಸುವಿನ ಅರಿಯುವಂತ, ನಿನ್ನ ತಿಳಿಯುವಂತ, ನಿನ್ನ ರಾಜ್ಯದ ಬಗ್ಗೆ ತಿಳಿಸುವ ವ್ಯಕ್ತಿಗಳನ್ನಾಗಿ ನಮ್ಮನ್ನು ಕನ್ಯೆ ಉಪಯೋಗಿಸು. ನೀನು ಹೇಳಿದ ಪ್ರಕಾರ ಲೋಕದಲ್ಲಿ ನಾವು ಬೆಳಕಾಗಿರಲಿ. ಕನ್ಯೆ ನೀವು ಹೇಳಿದ ಪ್ರಕಾರ ಲೋಕಕ್ಕೆ ನಾವು ಉಪ್ಪಾಗಿರಲಿ. ನಮ್ಮಲ್ಲಿ ನಿನ್ನ ಹುಳಿ ಇಟ್ಟು ಕನ್ಯೆ ಇದರಿಗೆ ಪ್ರಭಾವ ಬೀರಲಿ. ನಮ್ಮನ್ನು ಇಟ್ಟಂತ, ಈ ಕಾಲದಲ್ಲಿ ಇಟ್ಟಂತ, ನಮ್ಮನ್ನು ಕನ್ಯೆ ಯಾವ ಸ್ಥಳದಲ್ಲಿ ಇಟ್ಟಿದ್ದ ಆ ಸ್ಥಳದಲ್ಲಿ ಇಟ್ಟಂತ ಉದ್ದೇಶ ನಮ್ಮ ಜೀವನದಲ್ಲಿ ನೀನು ಅಡ್ಡಿಸು. ಆಳ್ವಿಕೆ ನನ್ನ ಮೇಲೆ ಇರಲಿ. ಈ ವಾಕ್ಯವನ್ನು ಕೇಳುವ ಮಕ್ಕಳ ಮೇಲಿನ ಆಳ್ವಿಕೆ ಇರಲಿ. ನಿಮ್ಮಷ್ಟಕ್ಕೆ ಒಪ್ಪಿಸ್ತೇವೆ. ಆತ್ಮೀಯ, ಶಾರೀರಿಕ, ಭೌತಿಕ, ಇಗಪರಕ್ಕೆ ಬೇಕಾದಂತ ಆಶೀರ್ವಾದ, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತ ಯೇಸುವಿನ ಮೂಲಕವಾಗಿ ದೇವರ ಮಕ್ಕಳಿಗೆ ಉಂಟಾಗಲಿ. ಅವರ ಒಳ್ಳೆ ಗದ್ದೆ, ತೋಟ, ಮಿರುಗ, ಜೀವ, ಅವರ ಹೋಗನ ಬರಲು ಎಲ್ಲ ಕೆಲಸ, ಕಾರ್ಯ, ವ್ಯಾಪಾರ, ಅವರು ಬೇಡೋ ಬಯಸ ಎಲ್ಲ ಕಾರ್ಯಗಳನ್ನು ಮಾಡು. ಆಶೀರ್ವದಿಸ.